ದೇವಸ್ಥಾನ ಉದ್ಘಾಟನೆ ವೇಳೆ ಬಿಜೆಪಿ ಕಾಂಗ್ರೆಸ್ ನಡುವೆ ಹೈ ಡ್ರಾಮಾ ನಡೆದಿದೆ. ವೀರಾಂಜನೇಯ ದೇವಾಲಯ ಉದ್ಘಾಟನೆ ವೇಳೆ ಗಲಾಟೆ ನಡೆದು ಹೋಗಿದೆ. ಕಲಬುರಗಿಯ ಸೇಡಂ ರಂಜೋಳ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಎಸ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ದೇವಸ್ಥಾನ ಉದ್ಘಾಟನೆ ವೇಳೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರ ಮಧ್ಯೆ ಹೈ ಡ್ರಾಮಾ ನಡೆದು ಹೋಗಿದೆ. ವೀರಾಂಜನೇಯ ದೇವಾಲಯ ಉದ್ಘಾಟನೆ ವೇಳೆ ಗಲಾಟೆ ನಡೆದಿದೆ. ಕಲಬುರಗಿಯ ಸೇಡಂ ರಂಜೋಳ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಗಮನಿಸ್ತಾ ಇದ್ದೀರಾ. ಹೇಗೆ ಮಾರಾಮಾರಿ ಕೈಯಲ್ಲಿ ದೊಣ್ಣೆ ಕೋಲ್ಗಳನ್ನ ಹಿಡ್ಕೊಂಡು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಈ ಮಾತಿನ ಚಕಮಕಿ ಹಾಗೆ ಗದ್ದಲ ಗಲಾಟೆ ನಡೆದಿರುವಂತದ್ದು. ದೇವಸ್ಥಾನದ ಒಳಗೆ ನುಗ್ಗೋಕೆ ಬಿಜೆಪಿ ಕಾರ್ಯಕರ್ತರು ಯತ್ನಿಸ್ತಾರೆ. ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ತೆಲ್ಕೂರ್ ಮಧ್ಯೆ ಈಗ ವಾದ ನಡೆದಿರುವಂತದ್ದು. ಕೆಲ ಯುವಕರಿಂದ ಕೈಯಲ್ಲಿ ಕಟ್ಟಿಗೆ ಹಿಡಿದು ಪ್ರತಿಭಟನೆಯನ್ನ ಕೂಡ ಮಾಡಲಾಯಿತು. ಮತ್ತೊಂದು ಕಡೆಗೆ ಪರಿಸ್ಥಿತಿಯನ್ನ ನಿಯಂತ್ರಿಸೋಕೆ ಪೊಲೀಸರು ಸ್ಥಳದಲ್ಲೇ ಬಂದೋಬಸ್ತನ್ನು ಕೂಡ ಮಾಡಿದ್ರು. ನೋಡಿ, ದೇವಸ್ಥಾನದ ವಿಚಾರದಲ್ಲೂ ಕೂಡ ರಾಜಕೀಯ ಪಕ್ಷಗಳನ್ನ ಎಳೆದು ತಂದು ನೀವು ರಾಜಕೀಯ ಮಾಡ್ತೀರಾ ಅಂತ ಅಂದ್ರೆ ದೇವರಿಗೂ ರಾಜಕೀಯಕ್ಕೂ ಏನ್ ವ್ಯತ್ಯಾಸ ಬಂತು? ಹಾಗಿದ್ರೆ ದೇವರಿಗೆ ತೋರುವಂತ ಭಕ್ತಿಯನ್ನಾದ್ರೂ ತೋರ್ಬಹುದಿತ್ತು. ನೀವು ಎರಡೂ ಪಕ್ಷದ ರಾಜಕೀಯ ಮುಖಂಡರು ಸೇರ್ಕೊಂಡು ಅದನ್ನ ಬಿಟ್ಟು ನೀವು ನಾವು ಕಟ್ಟಿಸಿರೋದು ನಾವು ಮಾಡಿಸಿರೋದು ನಮ್ಮ ಮುತುವರ್ಜಿಲಿ ಆಗಿರೋದು ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಗದ್ದಲ ಗಲಾಟೆ ಮಾಡ್ತೀರಾ ಅಂತ ಅಂದ್ರೆ ಇರುವಂತಹ ಒಂದು ಭಕ್ತಿ ಮೆರೆಯುವಂತ ಜಾಗದಲ್ಲಿ ಭಕ್ತಿಯಲ್ಲಿ ಮೌನಾಚರಣೆಯನ್ನ ಮಾಡಿ ನೀವು ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದ್ರಾದ್ರೂ ಬೇರೆ ತರ ಆಗಿರೋದು. ಅದನ್ನ ಬಿಟ್ಟು ಮಾರಾಮಾರಿ ಮಾಡ್ಕೊಂತೀರಾ. ಇದರಿಂದ ನಿಮ್ಮ ಸಮಾಜಕ್ಕೆ ನಿಮ್ಮ ಜಿಲ್ಲೆಗೆ ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದ್ದೀರಾ? ಸದ್ಯ ವೀರಾಂಜನೇಯ ದೇವಾಲಯ ಉದ್ಘಾಟನೆ ವೇಳೆ ಈ ರೀತಿ ಗಲಾಟೆ ಆಗಿರೋದು, ಅದು ಕೂಡ ಕಲಬುರಗಿಯ ಸೇಡಂ ರಂಜೋಳ ಗ್ರಾಮದಲ್ಲಿ ಈ ರೀತಿ ಮಾರಾಮಾರಿಯ ದೃಶ್ಯ ಕಂಡು ಬಂದಿದೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಆ ಮಾತಿನ ಚಕಮಕಿ ಲಾಸ್ಟ್ ಈಗ ಹೊಡೆದಾಡ್ಕೊಳ್ಳೋ ಮುಖಾಂತರ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ತೋರ್ಪಡಿಕೆ ಮಾಡೋ ಮುಖಾಂತರಕ್ಕೆ ಹೋಗಿ ನಿಂತಿರುವಂತದ್ದು. ಸದ್ಯ ದೇವಸ್ಥಾನದ ಒಳಗೆ ನುಗ್ಗೋಕೆ ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಮಾಜಿ ಶಾಸಕ ರಾಜ್ಕುಮಾರ್ ತೆಲ್ಕೂರ್ ಮಧ್ಯೆ ವಾಗ್ವಾದ ಶುರುವಾಗಿದೆ. ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ರು, ಬಿಜೆಪಿ ಕಾರ್ಯಕರ್ತರು ಇದ್ರು. ಎರಡೂ ಪಕ್ಷದವರು ಇದ್ದೀರಾ ಅಂತಂದ್ರೆ ನಿಮ್ಮನ್ನ ನೋಡ್ಕೊಂಡು ಒಂದಷ್ಟು ಜನ ಮುಂದಿನ ಬಾರಿ ನಾವು ಕೂಡ ಎಲೆಕ್ಷನ್ ನಿಲ್ಲೋಣ, ನಾವು ಕೂಡ ಪಕ್ಷಕ್ಕೆ ಸೇರೋಣ ಅನ್ನುವಂಥವ್ರು ಇರ್ತಾರೆ. ಅವ್ರು ಏನ್ ಬುದ್ಧಿ ಕಲ್ತಂಗೆ. ಸದ್ಯ ಈಗ ಈ ಒಂದು ದೃಶ್ಯ ಅಲ್ಲಿ ಬಹಳ ಒಂದು ದೊಡ್ಡ ಸೀನನ್ನ ಕ್ರಿಯೇಟ್ ಮಾಡಿದೆ. ಕೆಲ ಯುವಕರಿಂದ ಕೈಯಲ್ಲಿ ಕಟ್ಟಿಗೆ ಹಿಡಿದು ಪ್ರತಿಭಟನೆಯನ್ನ ಮಾಡಲಾಯಿತು. ನೋಡಿ, ಜಗಳ ಶುರುವಾಗಿರೋದು ಎರಡು ಪಕ್ಷ, ಅಲ್ಲಿರೋರು 10-15 ಜನ ಕಟ್ಟಿಗೆ ಹಿಡ್ಕೊಂಡು ಹೊಡೆದಾಡ್ತಾರೆ ಅಂತ ಅಂದ್ರೆ ಹಾಗಿದ್ರೆ ಅವ್ರ ಮುಂದಿನ ಭವಿಷ್ಯ ಏನು? ಅದ್ರಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಇರಬಹುದು, ಎಷ್ಟೋ ಜನ ಕೆಲ್ಸಕ್ಕಾಗಿ ಅಲಿತಾ ಇರ್ಬೋದು, ಎಷ್ಟೋ ಜನ ಅವ್ರ ಭವಿಷ್ಯವನ್ನು ರೂಪಿಸ್ಕೊಡೋದಕ್ಕೆ ಈಗ ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು. ಈಗಲೇ ಕೈಯಲ್ಲಿ ಕತ್ತಿ ಕುಡುಗೋಲು ಕೊಟ್ಟು ನೀವು ಜಗಳ ಮಾಡೋದನ್ನ ಹೇಳ್ಕೊಟ್ರೆ ಮುಂದೆ ಯಾವ ತರದ ಭವಿಷ್ಯವನ್ನ ರಾಜಕೀಯದಲ್ಲಿ ಅವ್ರು ಕಾಣಬೇಕು ಅನ್ನುವಂಥದ್ದು. ಸದ್ಯ ಈಗ ಪರಿಸ್ಥಿತಿಯನ್ನ ನಿಯಂತ್ರಿಸೋಕೆ ಅಲ್ಲಿ ಪೊಲೀಸರು ಕೂಡ ಬಿಟ್ಟಿದ್ರು. ಹಾಗೆ ಸ್ಥಳದಲ್ಲಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಸದ್ಯ ಭಕ್ತಿಯನ್ನ ಮೆರಿಬೇಕಾದಂತಹ ಜಾಗದಲ್ಲಿ ಈಗ ಈ ರೀತಿ ಕೈಯಲ್ಲಿ ಕೋಲು ದೊಣ್ಣೆಗಳನ್ನ ಹಿಡ್ಕೊಂಡು ಮಾರಾಮಾರಿ ಆಗಿರುವಂತಹ ದೃಶ್ಯ ಕಂಡು ಬಂದಿರುವಂತದ್ದು ಕಲಬುರಗಿಯ ಸೇಡಂ ರಂಜೋಳ ಗ್ರಾಮದಲ್ಲಿ ಈ ಒಂದು ಘಟನೆ ಸದ್ಯ ನಡೆದಿದೆ.